ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಕೈದಿಗಳ ನೆಚ್ಚಿನ ಅಚ್ಚುಮೆಚ್ಚಿನ ಪರಪ್ಪನ ಅಗ್ರಹಾರದ ಬಗ್ಗೆ ನಾವು ಆರಾಮಾಗಿ ಒಂದು ರೆಸಾರ್ಟ್ ಅಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡೋ ತರ ಜೀವನ ಮಾಡ್ತಿದ್ದಾರೆ. ತಪ್ಪುಗಳಿಂದಾನೇ ಕಟ್ಟಿಕೊಂಡಿದ್ದಂತಹ ಸಾಮ್ರಾಜ್ಯದ ಸವಲತ್ತುಗಳೇನಿದಾವೆ ಇದೇ ವರ್ಷದ ಏಪ್ರಿಲ್ ತಿಂಗಳಲ್ಲಿ ಧಾರವಾಡ ಸೆಂಟ್ರಲ್ ಜೈಲಿನಲ್ಲಿರುವಂತಹ ಕೈದಿಗಳು ತುಂಬಾನೇ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಜೈಲ್ ಅಧಿಕಾರಿಗಳು ಅಲ್ಲಿಗೆ ನೆಟ್ವರ್ಕ್ ಜಾಮರ್ನ ಇನ್ಸ್ಟಾಲ್ ಮಾಡ್ತಾರೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಜಾಮರ್. ಈ ಜಾಮರ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಜೈಲಿನ ಸುತ್ತಮುತ್ತ ವಾಸವಾಗಿದ್ದಂತಹ ಜನಸಾಮಾನ್ಯರಿಗೂ ಕೂಡ ಅವರ ಮೊಬೈಲ್ ಕಾಲ್ ಕರೆಗಳನ್ನ ಮಾಡುವಾಗ ನೆಟ್ವರ್ಕ್ ಸಿಗ್ತಾ ಇರ್ಲಿಲ್ಲ. ಇವರು ಎಷ್ಟೋ ಸರಿ ಅಧಿಕಾರಿಗಳ ಮೊರೆ ಹೋಗಿದ್ರು, ಹಾಗೇನೆ ಮೀಡಿಯಾಗಳ ಮೊರೆ ಕೂಡ ಹೋಗಿದ್ರು. ಧಾರವಾಡ ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಕೂಡ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆ ಸಂದರ್ಭಕ್ಕೆ ಜೈಲಿನ ಅಧಿಕಾರಿಗಳು ಅನ್ಕೋತಾ ಇದ್ರು, ನಾವು ಒಳ್ಳೆ ಜಾಮರ್ ಹಾಕಿದೀವಿ, ಹೊರಗ್ನವ್ರಿಗೆ ನೆಟ್ವರ್ಕ್ ಸಿಗ್ತಿಲ್ಲ ಅಂದ್ರೆ ಇನ್ನು ಒಳಗ್ನವ್ರಿಗೆ ಏನ್ ಸಿಗುತ್ತೆ ಅಂತ ಹೇಳಿ. ಇದಾಗಿ ಸರಿಯಾಗಿ 4 ತಿಂಗಳ ನಂತರ ಆಗಸ್ಟ್ ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದೇ ಧಾರವಾಡದ ಸೆಂಟ್ರಲ್ ಜೈಲ್ನ ಜಮೀರ್ ಅಲಿಯಾಸ್ ಜಮ್ಮು ಅನ್ನುವಂತಹ ಒಬ್ಬ ಕೈದಿ ತನ್ನ ಸ್ನೇಹಿತರಿಗೆ ಕಾಲ್ ಮಾಡಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದ. ಜೈಲಿನಿಂದ ವಿಡಿಯೋ ಕಾಲ್ ಮಾಡಿರೋದನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆ ಹಾಕಿದ್ದಾರೆ. ಹಾಗಾಗಿ ಸಿಕ್ಕಾಕೊಂಡಿದ್ದಾರೆ. ಜೈಲಿನಲ್ಲಿ ಜಮೀರ್ ಅಲಿಯಾಸ್ ಜಮ್ಮುಗೆ ಫೋನ್ ಕೊಟ್ಟಿದ್ಯಾರು? ಹಾಗಾದ್ರೆ ಆ ಮಾತಾಡ್ತಿರುವಂತಹ ವಿಡಿಯೋ ಕಾಲ್ನ ಆತನ ಸ್ನೇಹಿತ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೇನೆ ತನ್ನ ಇನ್ಸ್ಟಾಗ್ರಾಮ್ ಖಾತೆನಲ್ಲಿ ಹಾಕೊಂಡು ಯಾವ ರೀತಿಯಾಗಿ ತನ್ನ ಸ್ನೇಹಿತ ಆರಾಮಾಗಿ ಜೈಲಿನ ಒಳಗಡೆ ಜೀವನ ಸಾಗಿಸ್ತಿದ್ದಾನೆ ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದ. ಈ ವಿಡಿಯೋ ಎಷ್ಟು ಮಟ್ಟಿಗೆ ವೈರಲ್ ಆಗಿತ್ತು ಅಂದ್ರೆ ಯಾವ ಮಾಧ್ಯಮಗಳು ಜೈಲಧಿಕಾರಿಗಳ ಕಾರ್ಯನ ಪ್ರಶಂಸೆ ಮಾಡಿ ಮೀಡಿಯಾದಲ್ಲಿ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು, ಅದೇ ಮಾಧ್ಯಮಗಳನ್ನ ಸೇರಿ ಜನರು ಕೂಡ ಒಂದು ಸಾರಿ ಈ ಜೈಲಿನತ್ತ ನೋಡೋ ತರ ಆಗಿತ್ತು. ಆದ್ರೆ ಯಾರಿಗೂ ಕೂಡ ನೆಟ್ವರ್ಕ್ ಸಿಗದೆ ಇರುವಂತಹ ಜೈಲಲ್ಲಿ ಕೀಪ್ಯಾಡ್ ಮೊಬೈಲ್ ಅಲ್ಲ, ಸ್ಕ್ರೀನ್ ಟಚ್ ಮೊಬೈಲ್ ನಲ್ಲಿ ವಿಡಿಯೋ ಕಾಲ್ ಮಾಡುವಷ್ಟರ ಮಟ್ಟಿಗೆ ನೆಟ್ವರ್ಕ್ ಸೌಲಭ್ಯ ಎಲ್ಲಿಂದ ಬಂತು ಅನ್ನೋದಕ್ಕೆ ಆ ಪ್ರಶ್ನೆಗಳಿಗೆ ಉತ್ತರ ಯಾರಿಗೂ ಕೂಡ ಸಿಗ್ಲಿಲ್ಲ. ನೋಡಿ, ಈ ತರದ ಒಂದು ಕಾನೂನು ಬಾಹಿರ ಘಟನೆ ಬರೀ ಧಾರವಾಡ ಜೈಲಿಗೆ ಮಾತ್ರ ಸೀಮಿತ ಆಗಿರ್ಲಿಲ್ಲ. ಇವನ್ ಇದೇ ವರ್ಷದ ಆಗಸ್ಟ್ ತಿಂಗಳಲ್ಲಿ ಬಳ್ಳಾರಿ ಜೈಲಲ್ಲೂ ಕೂಡ ಇದೇ ತರನಾದಂತಹ ಘಟನೆಗಳು ಬೆಳಕಿಗೆ ಬರುತ್ತೆ. ಅಲ್ಲಿರುವಂತಹ ಕೈದಿಗಳು ತಮ್ಮ ಹತ್ರ ಇರುವಂತಹ ಮೊಬೈಲ್ ನಲ್ಲಿ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ, ಮತ್ತೆ ಅವರಿಗೆ ಬೇಕಾಗುವಂತಹ ಅಡಿಗೆನ ಅವರೇ ಕುಕ್ ಮಾಡ್ಕೊಂತ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಾಮಗ್ರಿಗಳನ್ನ ಇಟ್ಕೊಂಡಿರುವಂತಹ ಫೋಟೋಗಳು ಕೂಡ ಲೀಕ್ ಆಗಿರುತ್ತೆ. ಇದರೊಟ್ಟಿಗೆ ಅವರು ತಮ್ಮ ತಮ್ಮ ಫ್ಯಾಮಿಲಿಗೆ ಸ್ಕ್ರೀನ್ ಟಚ್ ಮೊಬೈಲ್ ನಲ್ಲಿ ಕಾಲ್ ಮಾಡಿ ಮಾತಾಡ್ಕೊಂಡು ಕೂತಿದ್ದಾರೆ. ಅಂಡ್ ಒಳಗಡೆಗೆ ತಮ್ಮ ತಮ್ಮ ಗ್ರೂಪ್ ಫೋಟೋಸ್ ಕೂಡ ತೆಗಿತಿದ್ದಾರೆ. ಗಾಂಜಾ, ಗುಟ್ಕಾ, ಸಿಗರೇಟ್ ಎಲ್ಲದೂ ಕೂಡ ಗುಡ್ಡಿ ಗುಡ್ಡಿ ಆಗಿ ಬಿದ್ದಿದ್ದಾವೆ. ಬಟ್ ಈ ಸಂದರ್ಭದಲ್ಲೂ ಕೂಡ ಅಷ್ಟೇನೆ ಇವೆಲ್ಲಾ ವಸ್ತುಗಳು, ಈ ಎಲ್ಲಾ ಸೌಲಭ್ಯಗಳು ಯಾವ ರೀತಿಯಾಗಿ ಅವ್ರಿಗೆ ಒದಗಿಸ್ಕೊಟ್ರು, ಹೇಗಿದೆಲ್ಲ ಒಳಗಡೆ ಬಂತು ಅನ್ನೋದಕ್ಕೆ ಉತ್ತರ ಇಲ್ಲ. ಅಂಡ್ ಸೇಮ್ ಆಸ್ ಇಟ್ ಈಸ್ ಇದೇ ವರ್ಷದ ಜನವರಿನಲ್ಲಿ ಕಲಬುರ್ಗಿಯ ಜೈಲಿನಲ್ಲೂ ಕೂಡ ಅಲ್ಲಿರುವಂತಹ ಕೈದಿಗಳು ತಮ್ಮ ವಿಡಿಯೋಗಳನ್ನ ತಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಕಳಿಸಿರೋದು ಕೂಡ ತುಂಬಾನೇ ವೈರಲ್ ಆಗಿರುತ್ತೆ. ಅದ್ರ ಒಳಗಡೆ ಅವರು ತಮ್ಮ ರೂಮ್ ಒಳಗಡೆಗೆ 4 ಜನ 5 ಜನ ಗ್ರೂಪ್ ಆಗಿ ಕುತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಅವ್ರಿಗೆ ಸೈಡ್ಸ್ ವ್ಯವಸ್ಥೆನೂ ಕೂಡ ಇದೆ. ಮಧ್ಯದಲ್ಲಿ ಕೈಯಲ್ಲಿ ಸಿಗರೇಟ್ ಗಳನ್ನು ಕೂಡ ಹಿಡ್ಕೊಂಡಿದ್ದಾರೆ. ಅದ್ರೊಟ್ಟಿಗೆ ಕಂಡು ಬರುತ್ತೆ ಅವ್ರ ಹತ್ರ 13 ಸ್ಕ್ರೀನ್ ಟಚ್ ಮೊಬೈಲ್ ಗಳಿದಾವೆ ವಿತ್ ಚಾರ್ಜರ್. ಇದರಲ್ಲಿ ಇನ್ನೊಂದು ಆಶ್ಚರ್ಯಚಕಿತವಾದಂತಹ ವಿಷಯ ಏನು ಅಂದ್ರೆ ಜಸ್ಟ್ 1 ತಿಂಗಳ ಹಿಂದೆ ಈ ಜೈಲಿನ ಜೈಲಾಧಿಕಾರಿ ಚೇಂಜ್ ಆಗಿರೋದ್ರಿಂದಾಗಿ 1 ತಿಂಗಳ ಹಿಂದೆ ಈ ಜೈಲಲ್ಲಿ ರೈಡ್ ಕೂಡ ಆಗಿದೆ. ಆ ರೈಡ್ ಆಗಿ 1 ತಿಂಗಳ ನಂತರ ಇಲ್ಲಿ ಇಷ್ಟೊಂದು ರಾಜಾತಿಥ್ಯ ಇವ್ರಿಗೆಲ್ಲ ಸಿಗ್ತಾ ಇರೋದು. ಅಂಡ್ ಕೊನೆಯದಾಗಿ ಕೈದಿಗಳ ನೆಚ್ಚಿನ ಅಚ್ಚುಮೆಚ್ಚಿನ ಪರಪ್ಪನ ಅಗ್ರಹಾರದ ಬಗ್ಗೆ ನಾವು ನಿಮ್ಗೆ ಹೇಳೋದೇ ಬೇಡ, ಯಾಕಂದ್ರೆ ಅದು ಜಗತ್ ಜಾಹೀರಾಗಿದೆ. ಇಲ್ಲಿ ಬರುವಂತಹ ಕೈದಿಗಳು ತಮಗೆ ಆಪಲ್ ಮಾಲೆನ ಹಾಕೊಂಡು ಕೇಕ್ ನ ಕಟ್ ಮಾಡಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಿರುವಂತಹ ವಿಡಿಯೋ ಇಡೀ ಇಂಡಿಯಾದಾದ್ಯಂತ ರೀಸೆಂಟ್ ಆಗಿ ಹೆಸರು ಮಾಡಿರೋದನ್ನ ನೀವು ನೋಡಬಹುದು. ನೋಡಿ, ಇಲ್ಲಿ ಎಲ್ಲದ್ರ ಒಟ್ಟಿಗೆ ಜಸ್ಟ್ 2 ದಿನಗಳ ಹಿಂದೆ ಕರ್ನಾಟಕದ ವಿಕೃತಗಾಮಿ ಒಬ್ಬ
ಅಂತಾನೆ ಕನ್ವಿಕ್ಟ್ ಆಗಿರುವಂತಹ ಉಮೇಶ್ ರೆಡ್ಡಿ ಜೈಲಲ್ಲಿ ತನ್ನದೇ ಆದಂತಹ ವೈಯಕ್ತಿಕ ಕೊಠಡಿನಲ್ಲಿ ಸ್ಮಾರ್ಟ್ ಫೋನ್ ನಲ್ಲಿ ಮಾತಾಡೋದ್ರ ಒಟ್ಟಿಗೆನೆ LED ಟಿವಿನಲ್ಲಿ ಐಟಮ್ ಸಾಂಗ್ಸ್ ನ ನೋಡ್ತಿರುವಂತಹ ವಿಡಿಯೋನು ಕೂಡ ಹೊರಬಂದಿದೆ. ಈ ಉಮೇಶ್ ರೆಡ್ಡಿ ಎಷ್ಟರ ಮಟ್ಟಿಗೆ ಕ್ರೂರವಾದಂತಹ ವ್ಯಕ್ತಿ ಆಗಿದ್ದ ಅಂದ್ರೆ ನೆಟ್ಫ್ಲಿಕ್ಸ್ ಅವರು ಈತನ ಬಗ್ಗೆ ಒಂದು ಕಂಪ್ಲೀಟ್ ಸೀರೀಸ್ ಅನ್ನೇ ಮಾಡಿದ್ದಾರೆ. ಹೆಣ್ಣು ಮಕ್ಕಳನ್ನ ಅಪಹರಿಸಿ ಅವರನ್ನ ಅತ್ಯಾಚಾರ ಮಾಡೋದಷ್ಟೇ ಅಲ್ಲದೇನೆ ಅವರ ಕತ್ತು ಕೊಯ್ದು ಅವರನ್ನ ಸಾಯಿಸ್ತಿದ್ದಂತ ಈ ವ್ಯಕ್ತಿ ಅವರ ಒಡವೆಗಳನ್ನು ಕೂಡ ತಗೊಂಡೋಗಿ ತನ್ನ ಜೀವನ ನಡೆಸ್ತಾ ಇದ್ದ. ಆ ತರದ ಒಬ್ಬ ವಿಕೃತಗಾಮಿ ಇವತ್ತು ಜೈಲಲ್ಲಿ ಎಲ್ಲಾ ಸೌಲಭ್ಯಗಳೊಟ್ಟಿಗೆ ಒಳ್ಳೆ ರೆಸಾರ್ಟ್ ಅಲ್ಲಿ ಜೀವನ ಕಳೀತಿರೋ ತರ ಇದ್ದಾನೆ. ಅಂಡ್ ಇದರೊಟ್ಟಿಗೆ ಪಾಕಿಸ್ತಾನದ ICS ಉಗ್ರ ಸಂಘಟನೆ ಒಟ್ಟಿಗೆ ಸಂಪರ್ಕ ಹೊಂದಿದಂತಹ ತಿಲಕ್ ನಗರದ ಜುಹಾದ್ ಹಮೀರ್ ಶಕೀರ್ ಮನ್ನಾ ಅನ್ನುವಂತಹ ಒಬ್ಬ ಉಗ್ರನ ಕೈನಲ್ಲಿ ಮೊಬೈಲ್ ಕೊಡೋದು ಅಷ್ಟೇ ಅಲ್ಲದೇನೆ ಆತನಿಗೆ ಒಂದು ವ್ಯವಸ್ಥಿತವಾದಂತಹ ಕೊಠಡಿನೂ ಕೂಡ ವ್ಯವಸ್ಥೆ ಮಾಡಿಕೊಡ್ಲಾಗಿದೆ. ಆ ವಿಡಿಯೋದಲ್ಲಿ ಕಂಡು ಬರುವಂತಹ ಆ ಕೊಠಡಿನ ನೋಡಿದಾಗ ನಿಮ್ಗೆ ಅನ್ಸುತ್ತೆ ಎಷ್ಟೋ ಜನ ನಮ್ಮಂತವರ ಮನೆಗಿಂತನೂ ಕೂಡ ಆ ಕೊಠಡಿ ಕ್ಲೀನ್ ಆಗಿದೆ ಅಂತಾನೆ ಹೇಳ್ಬೋದು. ವಿಡಿಯೋದಲ್ಲಿ ಕಂಡು ಬರ್ತಿರುವಂತಹ ಈ ವ್ಯಕ್ತಿ ಮುಸ್ಲಿಂ ಯುವಕರ ತಲೆ ಕೆಡಿಸಿ ಅವರ ತಲೆನಲ್ಲಿ ಭಾರತದ ವಿರುದ್ಧದ ಆಲೋಚನೆಗಳನ್ನ ಹುಟ್ಟಾಕೋದಷ್ಟೇ ಅಲ್ಲದೇನೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಅವರನ್ನ ಕಳಿಸುವಲ್ಲಿನೂ ಕೂಡ ಈತ ಸಹಕಾರ ಮಾಡ್ತಾ ಇದ್ದ. ನೋಡಿ, ಈ ತರದ ಉಗ್ರಗಾಮಿಗಳು, ಈ ತರದ ವಿಕೃತಗಾಮಿಗಳು ಮಾಡಿರುವಂತಹ ತಪ್ಪಿಗೆ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂತ ಹೇಳಿ ನಾವ್ ಅನ್ಕೊಂಡಿದೀವಿ. ಆದ್ರೆ ಅವ್ರು ಆರಾಮಾಗಿ ಒಂದು ರೆಸಾರ್ಟ್ ಅಲ್ಲಿ ಲಕ್ಸುರಿ ಲೈಫ್ ಲೀಡ್ ಮಾಡೋ ತರ ಜೀವನ ಮಾಡ್ತಿದ್ದಾರೆ. ಈ ವಿಡಿಯೋ ನೋಡ್ತೀರಂತ ನೀವು ಅನ್ಕೋತಾ ಇರ್ತೀರಾ ಇದೆಲ್ಲದನ್ನು ಕೂಡ ನಾವು ನ್ಯೂಸ್ ಅಲ್ಲಿ ಆಲ್ರೆಡಿ ಕೇಳಿದೀವಿ, ನೋಡಿದೀವಿ ಅಂತ ಹೇಳಿ. ಆದ್ರೆ ಎಷ್ಟು ಜನಕ್ಕೆ ಇಲ್ಲಿ ನಡೀತಿರುವಂತದ್ದು ತಪ್ಪು, ಇದು ಯಾಕೆ ನಡೀತಿದೆ, ಇದನ್ನ ಯಾರು ಮಾಡ್ತಿದ್ದಾರೆ, ಇದಕ್ಕೊಂದು ಕೊನೆ ಇಲ್ವಾ ಅನ್ನುವಂತಹ ಯೋಚನೆ ಬರ್ತಿಲ್ಲ ಅಂತ ಕಾಣುತ್ತೆ. ಜೈಲಿನಿಂದ ಬಿಡುಗಡೆ ಆಗಿ ಬರುವಂತಹ ಹೆಚ್ಚಾನೆಚ್ಚು ಕೈದಿಗಳು ಹೊರಗಡೆ ಬಂದಾಗ ಹೇಳುವಂತಹ ಸ್ಟೋರಿಗಳನ್ನ ಕೇಳಿದ್ರೆ ಮೈಯಲ್ಲಿರೋ ಕೂದಲುಗಳು ಕೂಡ ನೆಟ್ಟಗಾಗುತ್ತೆ. ಜೈಲಿನ ಒಳಗಡೆ ನಮ್ಗೆ ಸಿಗುತ್ತೆ, ಜೈಲಿನ ಒಳಗಡೆ ದುಡ್ಡು ಕೊಟ್ರೆ ಬಿರಿಯಾನಿ ಸಿಗುತ್ತೆ, ಜೈಲಿನ ಒಳಗಡೆ ನಿಮ್ಗೆ ಎಲ್ಲಾ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಅವರು ರಾಜಾರೋಷವಾಗಿ ಹೇಳ್ಕೊತಾರೆ. ದುಡ್ಡು ಕೊಟ್ರೆಗಿನ ಅವರಿಗೆ ಸ್ಮೋಕ್ ಎಲ್ಲ ಸಿಗುತ್ತೆ ಸರ್ ಅವರಿಗೆ. ಇದು ಒಂದು ಜೀವನ. 100 ರೂಪಾಯಿ 250 ಕೊಟ್ರೆ 190 ಬಾಟ್ಲಿ ಕೊಡ್ತಾನೆ. ಮೊಬೈಲ್ ಅಲಾವ್ ಇದೆಯಾ? ಮೊಬೈಲ್ ಇದೆ ಸರ್. ಮೊಬೈಲ್ ಪೊಲೀಸರು ದುಡ್ಡು ಕೊಟ್ರೆ ಬಿಟ್ಟಿದ್ದಾರೆ ಸರ್. ನಾನು ಹೇಳಿಲ್ಲ ಸರ್, ದುಡ್ಡು ಕೊಟ್ರೆ ಎಲ್ಲ ಬಿಡ್ತಾರೆ ಅವರು. 100 ಮೊಬೈಲ್ ಇದಾವೆ. ವಿಡಿಯೋ ಕಾಲ್ ಎಲ್ಲ ಇದಾವೆ ಸರ್. ಅದು ಜೈಲುಗಳಲ್ಲಿ ಇವಾಗ ಪ್ರತಿಯೊಬ್ಬರು ನೀವು ಎಷ್ಟು ಜನ ಇಂಟರ್ವ್ಯೂ ಮಾಡಿದೀರಾ ಸರ್? ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಒಮ್ಮೆ ಯೋಚನೆ ಮಾಡಿ, ಇಲ್ಲಿ ಹೋದವ್ರು ಯಾರು ಕೂಡ ಮನೇಲಿ ಬೇಜಾರಾಗಿದೆ, 1-2 ದಿನ ಥೈಲ್ಯಾಂಡ್ ಹೋಗ್ ಬರೋಣ ಅಥವಾ 1-2 ದಿನ ದುಬೈ ಹೋಗ್ ಬರೋಣ ಅಂತ ಹೇಳಿ ಟೂರ್ ಹೋದವ್ರಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ತರಹದ ಕೇಸುಗಳಲ್ಲಿ, ಒಂದಲ್ಲ ಒಂದು ತರದ ತಪ್ಪುಗಳಲ್ಲಿ ಪಾಲುದಾರಿಗಳಾಗಿರೋದ್ರಿಂದಾಗಿ ಮಾನ್ಯ ನ್ಯಾಯಾಲಯ ಅವ್ರಿಗೆ ನಿಮ್ದು ತಪ್ಪಿದೆ, ನೀವು ಜೈಲಲ್ಲಿ ಇರಬೇಕು ಅಂತ ಹೇಳಿ ನಿರ್ದೇಶನ ಮಾಡಿ ಅವರನ್ನ ಜೈಲಿಗೆ ಕಳಿಸಿರುವಂತದ್ದು. ಅಂಡ್ ಇಲ್ಲಿ ಹೋಗಿರುವಂತಹ ಜನರಲ್ಲಿ ಎಷ್ಟೋ ಜನ ಮಾಡಿದವರು ಕೂಡ ಇದ್ದಾರೆ, ಎಷ್ಟೋ ಜನ ದರೋಡೆ ಮಾಡಿದವರು ಕೂಡ ಇದ್ದಾರೆ, ಎಷ್ಟೋ ಜನ ರೇಪ್ ಮಾಡಿದವರು ಕೂಡ ಇದ್ದಾರೆ. ಅವ್ರು ಮಾಡಿರುವಂತಹ ತಪ್ಪಿಗೆ ಅವ್ರವರ ಫ್ಯಾಮಿಲಿನ ಬಿಟ್ಟಿರ್ಬೇಕು, ಅವರು ಹೊರಗಿನ ಜಗತ್ತಿನ ಜೊತೆಗೆ ತಮಗಿರುವಂತಹ ಕನೆಕ್ಷನ್ ಗಳನ್ನ ಬಿಟ್ಟಿರ್ಬೇಕು, ಅವ್ರಿಗೆ ಹೊರಗಡೆಗೆ ತಾವು ಮಾಡಿರುವಂತಹ ತಪ್ಪುಗಳಿಂದಾನೇ ಕಟ್ಕೊಂಡಿದ್ದಂತಹ ಸಾಮ್ರಾಜ್ಯದ ಸವಲತ್ತುಗಳೇನಿದಾವೆ ಅವು ಯಾವುದು ಕೂಡ ಸಿಗಬಾರದು ಅಂತ ಹೇಳಿ ಕಾನೂನು ವ್ಯವಸ್ಥೆ ಅವರನ್ನ ಜೈಲೊಳಗಡೆ ಕೂಡ ಹಾಕಿರುತ್ತೆ. ಆದ್ರೆ ಈ ಎಲ್ಲಾ ನ್ಯೂಸ್ ಗಳನ್ನ ನೋಡಿದಾಗ ನಮಗ್ ಕಾಡುವಂತ ಪ್ರಶ್ನೆ ಏನು ಅಂದ್ರೆ, ಇದು ಎಷ್ಟರ ಮಟ್ಟಿಗೆ ಜೈಲಾಗಿ ಉಳಿದಿದೆ, ಇದಕ್ಕೆ ಏನು ಕಾರಣ ಇರಬಹುದು ಅಂತ ಹೇಳಿ. ಇದೆಲ್ಲದಕ್ಕೂ ಕಾರಣ ಏನು ಮತ್ತೆ ಯಾವಾಗ ಇದೆಲ್ಲದಕ್ಕೂ ಕೊನೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾವು ನಮ್ಮ ರಾಜ್ಯದ ಜೈಲುಗಳ ಬಗ್ಗೆ ತಿಳ್ಕೊಬೇಕಾಗತ್ತೆ. ನೋಡಿ, ನಮ್ಮಲ್ಲಿ 54 ಜೈಲುಗಳಿದಾವೆ. ಅದರಲ್ಲಿ 8 ಸೆಂಟ್ರಲ್ ಜೈಲ್ ಇದ್ರೆ 21 ಡಿಸ್ಟ್ರಿಕ್ಟ್ ಜೈಲ್ ಮತ್ತೆ 22 ಸಬ್ ಜೈಲ್ಗಳಿದಾವೆ. ಒಂದು ವುಮೆನ್ ಜೈಲ್, ಒಂದು ಓಪನ್ ಜೈಲ್ ಮತ್ತೆ ಒಂದು ಸ್ಪೆಷಲ್ ಜೈಲ್ ಅಂತಾನು ಕೂಡ ಇದೆ. ಟೋಟಲ್ ಆಗಿರುವಂತಹ ಈ 54 ಜೈಲುಗಳಲ್ಲಿ ಸುಮಾರು 14,237 ಕೈದಿಗಳನ್ನ ನಾವು ಹಾಕಬಹುದು. ಆದ್ರೆ ನಮ್ಮ ರಾಜ್ಯದಲ್ಲಿ ಜೈಲಲ್ಲಿರೋ ಜಾಗಕ್ಕಿಂತನೂ ಕೂಡ ಹೆಚ್ಚಾಗಿ ಕೈದಿಗಳಿದ್ದಾರೆ. ಸುಮಾರು 15,236 ಕೈದಿಗಳನ್ನ ಇಲ್ಲಿವರೆಗೂ ಜೈಲಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಅವ್ರು ಮಾಡಿರುವಂತಹ ಕ್ರೈಮ್ಗೆ ಕನ್ವಿಕ್ಟ್ ಆಗಿರುವಂತವ್ರು 3,481 ಜನ ಆಗಿದ್ರೆ ಇನ್ನೂ ಕೂಡ ಟ್ರಯಲ್ ನಡೀತಾ ಇರುವಂತವ್ರು 11,723 ಜನ. ಅಂಡ್ ಇದರಲ್ಲಿ ಅವರ ಏಜ್ ನೋಡೋದಾದ್ರೆ ಸುಮಾರು ಯಂಗ್ ಪೀಪಲ್ ಗಳು ನಮ್ಗೆ ಇಲ್ಲಿ ಕಂಡು ಬರ್ತಾರೆ. ಅಂದ್ರೆ 56% ನಿಮ್ಗೆ 18 ರಿಂದ 30 ವರ್ಷದವರು ಕಂಡು ಬರ್ತಾರೆ, 37%
6% ನಮಗೆ 30ರಿಂದ 50 ವಯಸ್ಸದ ವಯೋಮಿತಿ ಒಳಗಡೆ ಇರೋರು ಕಂಡು ಬರ್ತಾರೆ. ಅಂಡ್ 6% 50 ವಯಸ್ಸಿಗಿಂತನೂ ಹೆಚ್ಚಿನವರು ಇರ್ತಾರೆ. ಅಂಡ್ ಇದರಲ್ಲಿ ಎಷ್ಟೋ ಜನ ಗ್ರಾಜುಯೇಟೆಡ್ ಇದ್ದಾರೆ, ಪೋಸ್ಟ್ ಗ್ರಾಜುಯೇಟೆಡ್ ಇದ್ದಾರೆ, ಹಾಗೆ ಡಿಪ್ಲೊಮಾ ಕೂಡ ಮಾಡ್ಕೊಂಡವ್ರು ಇದ್ದಾರೆ. ಫಾರಿನರ್ಸ್ ಸುಮಾರು 239 ಜನ ಇದ್ರೆ ಮೆಂಟಲಿ ಅನ್ಸ್ಟೇಬಲ್ ಆಗಿರುವಂತವರು 574 ಜನ ಇದ್ದಾರೆ. ನೋಡಿ, ಈ ಎಲ್ಲಾ ಕೈದಿಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಸಿಕ್ ಆಗಿ ಬೇಕಾಗಿರುವಂತದ್ದು ಸುಮಾರು 5600 ಜನ ಪೊಲೀಸ್ ಸ್ಟಾಫ್. ಆದ್ರೆ ಈ ಜೈಲ್ ಸಿಬ್ಬಂದಿನಲ್ಲಿ ಇಡೀ ಕರ್ನಾಟಕದಲ್ಲಿ ನಮ್ಮ ಹತ್ರ ಇರೋದು 4000ದಿಂದ 4100 ಜನ ಮಾತ್ರ. ಇನ್ನು ಯಥೇಚ್ಛವಾಗಿ ತುಂಬಿರುವಂತಹ ನಮ್ಮ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಬರೋದಾದ್ರೆ ಇದರ ಕೆಪಾಸಿಟಿ 2200 ಕೈದಿಗಳನ್ನ ಹಿಡಿಯುವಂತಹ ಸ್ಪೇಸ್ ಅದರಲ್ಲಿ ಇದ್ರೆ 4800 ಜನ ಅದರೊಳಗಡೆ ಕೈದಿಗಳಿಗಿದ್ದಾರೆ. ಯೋಚನೆ ಮಾಡಿ, ಅಲ್ಲಿರುವಂತಹ ಜಾಗಕ್ಕೆ 250% ನಿಮ್ಗಲ್ಲಿ ಜಾಸ್ತಿ ಕೈದಿಗಳು ಕಂಡು ಬರ್ತಾರೆ. 50 × 60 ಸ್ಕ್ವೇರ್ ಫುಟ್ ಇರುವಂತಹ ಒಂದು ಬ್ಯಾರಿಗೇಟ್ ನಲ್ಲಿ ನಮ್ಗೆ 25ರಿಂದ 30 ಜನರನ್ನ ಮಾತ್ರ ನಾವು ಹಾಕ್ಬೇಕು. ಅಂತದ್ರಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಸುಮಾರು 60ರಿಂದ 80 ಜನರನ್ನ ಹಾಕ್ಲಾಗುತ್ತೆ. ಅಂಡ್ ಈ ಜೈಲಲ್ಲಿ ಒಬ್ಬ ಸಿಬ್ಬಂದಿ 8ರಿಂದ 10 ಜನ ಕೈದಿಗಳನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈ ಎಲ್ಲಾ ಅಂಕಿ ಅಂಶಗಳನ್ನ ನೋಡಿದಾಗ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಮ್ಮಲ್ಲಿರುವಂತಹ ಜೈಲುಗಳೇನಿದಾವೆ ಅವುಗಳ ಸಂಖ್ಯೆಗಳು ತುಂಬಾ ಕಮ್ಮಿ ಇದಾವೆ, ಮತ್ತೆ ಅಲ್ಲಿರುವಂತಹ ಕೈದಿಗಳ ಸಂಖ್ಯೆ ಏನಿದೆ ಅದೇ ಹೆಚ್ಚಾಗಿದೆ ಅನ್ನೋದ್ರ ಬಗ್ಗೆ. ಅಂಡ್ ಇದು ಕೂಡ ಒಂದು ರೀತಿಯಾಗಿ ಜೈಲಿನ ಶಿಕ್ಷೆ ಕೊಡುವಂತಹ ವ್ಯವಸ್ಥೆ ಅನ್ನೋದೇನಿದೆ ಅದನ್ನ ಅಸ್ತವ್ಯಸ್ತಗೊಳಿಸ್ಲಿಕ್ಕೆ ಕಾರಣ ಅಂತಾನು ಹೇಳ್ಬೋದು. ಬೆಂಗಳೂರಿನ ಜೈಲ್ ಏನಿದೆ ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಸುಮಾರು 750 ಜನ ಸಿಬ್ಬಂದಿ ಬೇಕಾಗ್ತಾರೆ. ಅಂತದ್ರಲ್ಲಿ ಅಟ್ ಪ್ರೆಸೆಂಟ್ ಆಗಿ 500ರಿಂದ 520 ಜನ ಮಾತ್ರ ಅವೈಲಬಿಲಿಟಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ 500 ಜನ ಸಿಬ್ಬಂದಿನಲ್ಲಿ 100 ಜನನಾದ್ರೂ ಕೂಡ ಮೇಲಧಿಕಾರಿಗಳು ಇರ್ತಾರೆ. ಈ ಮೇಲಧಿಕಾರಿಗಳು ಡೈಲಿ ಆಕ್ಟಿವಿಟೀಸ್ ಏನಿದೆ, ಈ ಕೈದಿಗಳ ಡೈಲಿ ಆಕ್ಟಿವಿಟೀಸ್ ನಲ್ಲಿ ಯಾವುದೇ ತರನಾದಂತ ಅವ್ರ ಪಾರ್ಟಿಸಿಪೇಷನ್ ಇರಲ್ಲ. ಸೊ ಇಲ್ಲಿ ಉಳಿಯೋದು ಜಸ್ಟ್ 400 ಮೆಂಬರ್ಸ್ ಮಾತ್ರ. ನೋಡಿ, ಈ 400 ಮೆಂಬರ್ಸ್ ಆ ಜೈಲಿನ 4800 ಕೈದಿಗಳನ್ನ ಮೇಂಟೈನ್ ಮಾಡಬೇಕು. ಸೊ ಇದರಲ್ಲಿ ಇರುವಂತಹ ಸಿಬ್ಬಂದಿಯ ಕೊರತೆ ನಮ್ಗೆ ತುಂಬಾನೇ ಕ್ಲಿಯರ್ ಆಗಿ ಎದ್ದು ಕಾಣುತ್ತೆ. ಸೊ ಈ ಕಾರಣದಿಂದಾಗಿನೂ ಕೂಡ ಸಿಬ್ಬಂದಿಗಳ ಕಣ್ಣು ತಪ್ಪಿಸಿ ಒಳಗಡೆಗೆ ಅಕ್ರಮ ಚಟುವಟಿಕೆಗಳು ನಡೆಯೋಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ಅಂಡ್ ಇರುವಂತಹ ಈ ಕಡಿಮೆ ಸಿಬ್ಬಂದಿಗಳಲ್ಲಿ ಎಷ್ಟೋ ಜನ ಕರಪ್ಟ್ ಇರ್ತಾರೆ. ಕೈದಿಗಳ ಕಡೆಯಿಂದ ದುಡ್ಡು ತಗೊಳ್ಳುವಂತಹ ಸಿಬ್ಬಂದಿಗಳೇನಿದ್ದಾರೆ ಅವರೇ ತಗೊಂಬಂದು ಎಲ್ಲಾ ವಸ್ತುಗಳನ್ನು ಕೊಡುವಂತದ್ದು ಕೂಡ ಕಂಡು ಬಂದಿದೆ. ಅಂಡ್ ಎಲ್ಲಾ ಪೊಲೀಸರು ಕೂಡ ಕರೆಕ್ಟ್ ಆಗಿರಲ್ಲ, ಸರಿಯಾಗಿರುವಂತಹ ಪೊಲೀಸರು ಕೂಡ ಇರ್ತಾರೆ. ಬಟ್ ಆ ತರ ಸರಿಯಾಗಿರುವಂತಹ ಪೊಲೀಸರನ್ನ ಸ್ವಲ್ಪ ದಿನಗಳಲ್ಲೇ ಕರಪ್ಟ್ ಮಾಡಲಾಗುತ್ತೆ ನಮ್ಮಲ್ಲಿರುವಂತಹ ಕರಪ್ಟ್ ಪೊಲಿಟಿಷಿಯನ್ ಗಳ ಕಡೆಯಿಂದ. ನಾವು ಅನ್ಕೋಬಹುದು ನಮ್ಮ ರಾಜಕಾರಣಿಗೆ ಬೇಕಾದವರು ಜಸ್ಟ್ ಬರೀ ಹೊರಗಡೆ ಸಮಾಜದಲ್ಲಿದ್ದಾರೆ ಅಂತ ಹೇಳಿ. ಅಷ್ಟೇ ಅಲ್ಲ, ರಾಜಕಾರಣಿಗಳಿಗೆ ಬೇಕಾದಂತವರು ಸಮಾಜದಲ್ಲಿ ಅಷ್ಟೇ ಅಲ್ಲದೇನೆ ಈ ತರದ ಜೈಲುಗಳ ಒಳಗಡೆನೂ ಕೂಡ ಇರ್ತಾರೆ. ಸೊ ಅವರಿಗೆ ಬೇಕಾಗುವಂತಹ ವ್ಯವಸ್ಥೆಯನ್ನ ಹೊರಗಡೆನೆ ಇದ್ದುಕೊಂಡು ಎಲ್ಲಾ ವ್ಯವಸ್ಥೆ ಮಾಡಿಕೊಡುವಂತಹ ರಾಜಕಾರಣಿಗಳು ಕೂಡ ಇರ್ತಾರೆ. ಇದೇ ಕಾರಣಕ್ಕಾಗಿ ಎಷ್ಟೋ ಜನ ರಾಜಕಾರಣಿಗಳಿಗೋಸ್ಕರ ನಮ್ಮ MLA, ನಮ್ಮ MP ಅಂತೇಳಿ ಹೊಡೆದಾಡಿ ಜೈಲು ಸೇರ್ಕೊಂಡವ್ರು ಇದ್ದಾರೆ. ಅವಾಗವಾಗ ಸರ್ಕಾರದ ಅಧಿಕಾರಿಗಳ ಕಡೆಯಿಂದ ಮತ್ತೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ನ್ಯಾಯಾಧೀಶರ ಕಡೆಯಿಂದ ಇಲ್ಲಿ ರೈಡ್ಗಳು ಕೂಡ ಆಗ್ತವೆ. ಎಷ್ಟೋ ಮೊಬೈಲ್ ಗಳನ್ನ, ಗಾಂಜಾಗಳನ್ನ, ಮಾರಣಾಂತಿಕ ಆಯುಧಗಳನ್ನ ಸೀಸ್ ಕೂಡ ಮಾಡ್ತಾರೆ. ಇದನ್ನ ಹಿಂದೆಯಿಂದ ಮಾಡ್ತಾ ಬಂದಿದ್ರು ಕೂಡ ಇಲ್ಲಿವರೆಗೂ ಕೂಡ ಇದನ್ನ ಕಂಟ್ರೋಲ್ ಮಾಡಕ್ ಆಗಿಲ್ಲ. ರಾಷ್ಟ್ರ ಮಟ್ಟಿಗೆ ಟೀಕೆಗೊಳಗಾಗ್ತಿರುವಂತಹ ಈ ವಿಡಿಯೋಗಳನ್ನ ಗಮನಿಸಿದ ಗೃಹ ಸಚಿವರಾದಂತಹ ಡಾಕ್ಟರ್ G. ಪರಮೇಶ್ವರ್ ಅವರು ಕೊಟ್ಟಿರೋ ಹೇಳಿಕೆ ಏನಂದ್ರೆ, ಒಂದು ಸಾರಿ ನಾವು ಸಂಪೂರ್ಣ ಜವಾಬ್ದಾರಿಯನ್ನ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವಹಿಸಿಕೊಟ್ಟ ಮೇಲೆ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಅಂಡ್ ಆದ್ರೂ ಕೂಡ ಈ ತರದ ಅಹಿತಕರ ಘಟನೆಗಳು ನಡೆದಿರೋದ್ರಿಂದಾಗಿ ನಾವು ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಕಠಿಣ ಕ್ರಮವನ್ನ ತಗೋತೀವಿ ಅನ್ನುವಂತ ಹೇಳಿಕೆನ ಮೀಡಿಯಾದವ್ರ ಮುಂದೆ ಹೇಳಿದ್ದಾರೆ. ಒಂದ್ಸರಿ ಯೋಚನೆ ಮಾಡಿ, ನಾನು ಈ 1 ವರ್ಷದಲ್ಲೇನೆ ಎಷ್ಟು ಸಾರಿ ಈ ತರದ ವಿಡಿಯೋಗಳು ಹೊರಗಡೆ ಬಂದಿದ್ದಾವೆ, ರಾಜ್ಯದ ಎಷ್ಟು ಜೈಲುಗಳಿಂದ ಈ ತರದ ಸುದ್ದಿಗಳು ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ಪ್ರಕಟ ಆಗಿದಾವೆ ಅನ್ನೋದ್ರ ಬಗ್ಗೆನೂ ಇಲ್ಲಿ ತಿಳಿಸಿದೀನಿ. ಸೊ ಇವ್ರು ಹೇಳ್ತಾರ ಕಠಿಣ ಕ್ರಮ ತಗೋತಾರೆ, ಅದರಿಂದ ಬದಲಾವಣೆಗಳು ಆಗುತ್ತೆ ಅನ್ನೋದಾದ್ರೆ, ಹಾಗಿದ್ರೆ ಹಿಂದೆ ಇದೇ ತರದ ಕೇಸ್ಗಳು ನಡೆದಿದ್ದಾವೆ, ಅವಾಗ್ಲೂ ಕೂಡ ಇವ್ರು ಇದನ್ನೇ ಹೇಳಿದ್ದಾರೆ. ಆದ್ರೂ ಕೂಡ ಯಾವ ಕಾರಣಕ್ಕೆ ಇನ್ನೂ ಈ ತರದ ಘಟನೆಗಳು ಹೊರಗಡೆ ಬರ್ತಿದಾವೋ ಅದನ್ನ ದೇವರೇ ಬಲ್ಲ. ಮತ್ತೆ ಸೆಂಟ್ರಲ್ ಜೈಲಮ್ಮ ಇದು ಎಲ್ಲಾ ತರ ವ್ಯವಹಾರ ನಡೀತಿದೆ. ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಿದ್ದಿರುವಂತಹ ಈ ವಿಡಿಯೋಗಳೇನಿದಾವೆ ಬರೀ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಷ್ಟೇ ಅಲ್ಲದೇನೆ ಸೆಂಟ್ರಲ್ ಗೌರ್ಮೆಂಟ್ ನವ್ರಿಗೂ ದೊಡ್ಡ ತಲೆನೋವಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಕೂಡ ಯಾವ ಉಗ್ರನ ಕೈಗೆ ಮೊಬೈಲ್ ಕೊಟ್ಟಿದ್ದೀರಾ, ಅವ್ನು ಯಾವ ಮೊಬೈಲ್ ಅನ್ನ ಯೂಸ್ ಮಾಡಿದಾನೆ ಅಂತ ಹೇಳಿ CCB ಪೊಲೀಸ್ ಕಚೇರಿಗೆ ಹೋಗಿ ಅಲ್ಲಿ ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. CCB ಅವರ ಪ್ರಾಥಮಿಕ ತನಿಖೆನಲ್ಲಿ 2 ಜನ ಜೈಲು ಸಿಬ್ಬಂದಿಯವರನ್ನ ಅಮಾನತುಗೊಳಿಸಿ
ಕಳಿಸೋದ್ರೊಟ್ಟಿಗೆನೆ ರಾಜ್ಯ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ 1 ತಿಂಗಳು ಒಳಗಡೆನೆ ವರದಿನ ಒಪ್ಪಿಸ್ಬೇಕು ಅಂತಾನು ಕೂಡ ಹೇಳಿದೆ. ನೋಡಿ, ಈ ತರದ ಕೇಸಲ್ಲಿ ಈ ಸಸ್ಪೆಂಡ್ ಮಾಡೋದು ಏನಿದೆ ಅಲ್ವಾ, ಇದು ಮೊದಲನೇ ಸರಿ ಆಗ್ತಾ ಇಲ್ಲ. ಹಿಂದೆ ಏನು ಒಬ್ಬ ರೌಡಿ ಶೀಟರ್ ತನ್ನ ಬರ್ತ್ಡೇನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಅಂತ ನಾನೇನ್ ಹೇಳಿದ್ದೆ, ಆ ಒಂದು ಕೇಸ್ನಲ್ಲೂ ಕೂಡ 2 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಜೈಲಾಧಿಕಾರಿಗಳ ತಲೆದಂಡವಾಗಿದೆ. ಸೊ ಅದರಿಂದಾಗಿ ಯಾವುದೇ ತರನಾದಂತಹ ಪರಿಣಾಮ ಬದಲಾವಣೆಗಳು ಆಗಿದೆ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿಲ್ಲ. ಅಂಡ್ ಈ ವೈರಲ್ ಆಗ್ತಿರುವಂತಹ ವಿಡಿಯೋಗಳು ಕನ್ನಡದ ಮೇರು ನಟರಾದಂತಹ ದರ್ಶನ್ ಅವರು ಜೈಲಲ್ಲಿದ್ದಾರೆ, ಅವ್ರಿಗೆ ಯಾವುದೇ ತರನಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಆದ್ರೆ ಬೇರೆ ಕೈದಿಗಳಿಗೆ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಹೇಳಿ ಅವುಗಳನ್ನ ಬೇಕು ಅಂತ ಹೇಳಿ ವೈರಲ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಕ್ಟರ್ ಧನ್ವೀರ್ ಅವರ ಕೈವಾಡ ಇದೆ ಅಂತ ಹೇಳಿ ಸಿಸಿಬಿ ಅವರು ಅವ್ರಿಗೊಂದು ನೋಟಿಸ್ ಕೊಟ್ಟು ಇನ್ವೆಸ್ಟಿಗೇಷನ್ಗೂ ಕೂಡ ಕರೆದಿದ್ದಾರೆ. ಆದ್ರೆ ಅವರ ವಿಚಾರಣೆಯಲ್ಲಿ ಅವ್ರು ಹೇಳಿದ್ದಾರೆ, ನನಗೆ ಸಂಬಂಧಪಟ್ಟಂತವರು ಕೆಲವೊಂದಿಷ್ಟು ಜನ ಈ ವಿಡಿಯೋಗಳನ್ನ ಕಳಿಸಿದ್ರು, ಬಟ್ ಆದ್ರೆ ನಾನು ಯಾರಿಗೂ ಕೂಡ ಕಳಿಸಿಲ್ಲ. ಈ ವೈರಲ್ ಆಗಿರುವಂತಹ ವಿಡಿಯೋಗಳಿಗೂ ನನಗೂ ಯಾವುದೇ ತರನಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ. ಸೊ ಇನ್ ಮುಂದೆ ಜೈಲುಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೂ ಕೂಡ ನಾವು IPS ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡ್ತೀವಿ. ಅದ್ರ ಒಟ್ಟಿಗೆನೆ ಅವ್ರಿಗೆ 5 ವರ್ಷದ ಅಧಿಕಾರಾವಧಿಯನ್ನ ಕೊಟ್ಟಿರ್ತೀವಿ. ಅವರು ಒಂದೇ ಹತ್ರ ಇದ್ರು ಅಂದ್ರೆ ಮತ್ತೆ ಅಲ್ಲೂ ಕೂಡ ಇದೇ ತರದ ಕೇಸಸ್ಗಳು ಕಂಡು ಬರಬಹುದು. ಹಾಗಾಗಿ 5 ವರ್ಷ ಆದ್ಮೇಲೆ ಅವ್ರನ್ನ ವರ್ಗಾಯಿಸ್ತೀವಿ. ಅಂಡ್ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಇನ್ವೆಸ್ಟಿಗೇಷನ್ ಅನ್ನೋದು ಆಗತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಗೃಹ ಸಚಿವರು ತಿಳಿಸ್ಕೊಟ್ಟಿದ್ದಾರೆ. ನಾವು ಕೂಡ ಮೀಡಿಯಾದಲ್ಲಿ ಈ ತರದ ವಿಷಯಗಳು ಬಂದಾಗ ಅದ್ರ ಬಗ್ಗೆ ಆ ಕ್ಷಣಕ್ಕೆ ನಾವು ಅಯ್ಯೋ ದೊಡ್ಡ ಅನ್ಯಾಯ ನಡೀತಿದೆ ಅಂತ ಹೇಳಿ ಎಕ್ಸ್ಪ್ರೆಷನ್ ಕೊಡ್ತೀವಿ ಬಿಟ್ರೆ, ಅದಾಗಿ ನೆಕ್ಸ್ಟ್ ಡೇನೆ ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಮರ್ತಿರ್ತೀವಿ. ಇದೆಲ್ಲದನ್ನು ಕೂಡ ಮಾಧ್ಯಮದವರು ತೋರಿಸಿದಾಗ್ಲೂ ನಾವು ಮೂಕ ಪ್ರೇಕ್ಷಕರಾಗಿ ಕುತ್ಕೊಂಡಿದ್ರೆ ನಾಳೆ ಕಳ್ತನ ಮಾಡೋನ್ಗೆ ಅದು ತಪ್ಪು ಅಂತಾನೂ ಅನ್ಸಲ್ಲ, ಕೊಲೆ ಮಾಡೋನ್ಗೂ ಕೂಡ ಅದು ತಪ್ಪು ಅಂತ ಅನ್ಸಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನನಗೆ ಏನಾಗ್ಬೋದು, ನನ್ನ ಜೈಲಿಗೆ ಕಳಿಸ್ತಾರೆ, ಅಲ್ಲಿ ನಾನು ಹೊರಗಡೆ ಮಾಡಿರುವಂತಹ ದುಡ್ಡನ್ನೇ ಕೊಟ್ಟು ಆರಾಮಾಗಿ ಜೀವನ ಮಾಡ್ತೀನಿ, ಹೆಂಗೋ 1 ವರ್ಷ 2 ವರ್ಷನ ಆರಾಮಾಗಿ ಕಳ್ಕೊಂಡು ವಾಪಸ್ ಬರ್ತೀನಿ ಅನ್ನುವಂತಹ ನಂಬಿಕೆ ಒಬ್ಬ ಅಪರಾಧಿಗೆ ಬಂದ್ರೆ ಅದು ಕೈದಿಯ ತಪ್ಪಲ್ಲ, ಅದು ನಮ್ಮ ಸೊಸೈಟಿಯ ತಪ್ಪು, ನಮ್ಮ ಸಿಸ್ಟಮ್ ನ ತಪ್ಪು. ಸೊ ಕೊನೆಯದಾಗಿ ರಾಜ್ಯ ಸರ್ಕಾರಕ್ಕೆ ಈ ವಿಡಿಯೋ ಮೂಲಕ ನಾನೊಂದು ಮನವಿ ಮಾಡ್ಕೋತೀನಿ. ಜೈಲಲ್ಲಿ ನಡೀತಿರುವಂತಹ ಈ ಅಕ್ರಮ ಚಟುವಟಿಕೆಗಳಿಗೆ ಒಂದು ಕಡಿವಾಣ ಅಂತ ಹಾಕಿ. ಇದು ಹೀಗೆ ನಡೀತಾ ಇತ್ತು ಅಂದ್ರೆ ಅಪರಾಧ ಮಾಡುವಂತವ್ರಿಗೆ ಯಾವುದೇ ತರನಾದಂತಹ ಭಯ ಇರಲ್ಲ. ಹಾಗೆ ಜನರಿಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮೇಲಿನ ನಂಬಿಕೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ. ಅಂಡ್ ಈ ವಿಷಯದ ಬಗ್ಗೆ ಆಸ್ ಅ ಸಿಟಿಸನ್ ಆಗಿ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಅಂಡ್ ಇಲ್ಲಿವರೆಗೂ ಕೂಡ ಈ ವಿಡಿಯೋನ ನೀವು ನೋಡಿದಿರಾ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವಿಷಯಗಳೊಟ್ಟಿಗೆ ನಿಮ್ ಮುಂದೆ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.